ಇಲ್ಲಿ ಒಬ್ಬರದು ತಂತ್ರ, ಇನ್ನೊಬ್ಬರದು ರಣತಂತ್ರ, ಕೆಲವರು ಅತಂತ್ರ. ಯಾರು ಯಾವ ಸ್ಥಾನದಲ್ಲಿ ಹೇಗೆ ಮುಂದುವರಿತಾರೆ, ಮುಂದುವರಿಯುವುದಕ್ಕೆ ಏನೇನು ಮಾಡಬೇಕು, ಇವೆಲ್ಲವೂ ಕೂಡ ಈಗ ಕಾಂಗ್ರೆಸ್ ಪಾಳೆಯದಲ್ಲಂತೂ ದೊಡ್ಡ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ಇದ್ರ ಮಧ್ಯೆ ಸಿದ್ದರಾಮಯ್ಯ ಅವರದ್ದು ಡಿನ್ನರ್ ಪಾಲಿಟಿಕ್ಸ್, ರಾಜಕೀಯ ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯ ಅವರು ಮುಂದುವರೆಸಿದ್ದಾರೆ. ಔತಣಕೂಟದ ರಾಜಕೀಯವನ್ನ ಸಿಎಂ ಶುರು ಮಾಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಸ್ಮಾಲ್ ಬ್ರೇಕ್ನ ಬಳಿಕ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಹಿಂದೆ ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್, ಜಾರ್, ಚಲುವರಾಯಸ್ವಾಮಿ, ಬೈರ್ತಿ ಇವರೆಲ್ಲರ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ ನಂತರ ಸ್ವಲ್ಪ ವೇರಿಯೇಷನ್ಸ್ ಆಗಿದ್ದನ್ನು ನೀವು ಗಮನಿಸಿದ್ರಿ ಕಾಂಗ್ರೆಸ್ ಪಾಳೆಯದಲ್ಲಿ. ಈಗ ಮತ್ತೆ ಅದೇ ರೀತಿಯ ಡಿನ್ನರ್ ಪಾಲಿಟಿಕ್ಸ್. ಈ ಬಾರಿ ತಮ್ಮ ಆಪ್ತನಿಗೆ ಡಿನ್ನರ್ ಹೊಣೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಈ ಔತಣಕೂಟಗಳನ್ನ ಮಾಡ್ತಾರೆ ಅಂತಂದ್ರೆ ಒಂದು ಲೆಕ್ಕ ನೀವು ಬರೆದಿಟ್ಕೊಂಡ್ಬಿಡಿ, ಏನೋ ಒಂದು ನಡೀತಾ ಇದೆ ಅನ್ನೋದು ಒಂದು, ಜೊತೆಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮತ್ತೊಂದು. ಹಾಗೇನೆ ಇವರು ಅಲ್ಲಿ ಮುಂದಿನ ರಣತಂತ್ರ ಏನು ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯ ಲೆಕ್ಕಾಚಾರ. ಔತಣಕೂಟ ಆಗಿ ಮನೆಯಿಂದ ಆಚೆ ಗೇಟ್ ಹತ್ರ ಬಂದು ಮನೆಗೆ ಹೋಗುವಾಗ ಮಾಧ್ಯಮಗಳ ಮುಂದೆ ಏನ್ ಹೇಳ್ತಾರೆ ಇವರು, ಏನಿಲ್ಲ ರೀ ಊಟಕ್ಕೆ ಕರೆದಿದ್ರು, ಒಳ್ಳೆ ಊಟ ಇತ್ತು, ಊಟ ಮಾಡಿದ್ವಿ, ನಮ್ಮ ಮನೆಗೆ ಹೊರಟಿದೀವಿ, ಬೇರೆ ಏನಿಲ್ಲ ನೋಡಿ, ಒಳ್ಳೆ ಊಟ ಇತ್ತು ಅಂತ ಹೇಳ್ತಾರೆ. ಆದ್ರೆ ಅಸಲಿಗೆ ಅಲ್ಲಿರೋದು ಬೇರೆ. ನವೆಂಬರ್ 7ನೇ ತಾರೀಕು ಸಿಎಂಗೆ ಕೆಎನ್ ರಾಜಣ್ಣ ಅವರು ಔತಣಕೂಟದ ಆಯೋಜನೆಯನ್ನ ಮಾಡಿದ್ದಾರೆ. ತುಮಕೂರಲ್ಲಿ ಔತಣ ಆಯೋಜನೆಯನ್ನ ಮಾಡಿರೋದು ರಾಜಣ್ಣ ಅವರು. ದೆಹಲಿಗೆ ಹೋಗೋದಕ್ಕಿಂತ ಮುಂಚೆಯೇ ಈ ಔತಣಕೂಟದ ಆಯೋಜನೆಯನ್ನ ಮಾಡಿರುವ ಹಿಂದೆ ಅಹಿಂದ ನಾಯಕರ ಶಕ್ತಿ ಪ್ರದರ್ಶನ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಮುಂದಿನ ರಾಜಕೀಯ ತಂತ್ರಗಾರಿಕೆಯ ಬಗ್ಗೆ ಇಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ. ಕೆಎನ್ ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಸಿದ್ದರಾಮಯ್ಯ, ಎಚ್ ಸಿ ಮಹದೇವಪ್ಪ ಇವರೆಲ್ಲರೂ ಸೇರಿ ಏನಾದರೂ ಒಂದು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರಾ? ಯಾಕಂದ್ರೆ ಇವರು ದೆಹಲಿಗೆ ಹೋಗ್ತಾರೆ, ಸಾಹೇಬ್ರೆ ಹಿಂಗೆ ಅಂತ ಇವರೆಲ್ಲ ತಮ್ಮ ಅಭಿಪ್ರಾಯವನ್ನು ಸಿದ್ದರಾಮಯ್ಯ ಅವರಿಗೆ ತಿಳಿಸಿ, ಸಿದ್ದರಾಮಯ್ಯ ಅವರು ಅಂತಿಮವಾಗಿ ದೆಹಲಿಗೆ ಹೋಗಿ ಅವ್ರು ಹೇಳ್ಬೇಕಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಈ ಔತಣಕೂಟ, ಅದು ರಾಜಣ್ಣ ಅವರ ಮನೆಯಲ್ಲಿ. ರಾಜಣ್ಣ ಅವರ ಮನೆಯಲ್ಲಿ ಆಗುವ ಔತಣಕೂಟಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇರುತ್ತಾ? ಡಿಕೆ ಶಿವಕುಮಾರ್ ಅವರು ಹೋಗ್ತಾರಾ? ಇವ್ರು ಕರೀತಾರಾ ಅನ್ನೋದು ಮುಖ್ಯ ಅಲ್ಲಿ. ಸೊ ಇವೆಲ್ಲವೂ ಕೂಡ ಪ್ರಶ್ನೆ ಇದೆ. ನೋಡೋಣ ರಾಜಣ್ಣ ಅವರ ಮನೆಗೆ ಔತಣಕೂಟಕ್ಕೆ ಯಾರ್ಯಾರು ಬರ್ತಾರೆ, ಏನೇನ್ ಕತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಇಲ್ಲಿ ಒಬ್ಬರದು ತಂತ್ರ, ಇನ್ನೊಬ್ಬರದು ರಣತಂತ್ರ, ಕೆಲವರು ಅತಂತ್ರ. ಯಾರು ಯಾವ ಸ್ಥಾನದಲ್ಲಿ ಹೇಗೆ ಮುಂದುವರಿತಾರೆ, ಮುಂದುವರಿಯುವುದಕ್ಕೆ ಏನೇನು ಮಾಡಬೇಕು, ಇವೆಲ್ಲವೂ ಕೂಡ ಈಗ ಕಾಂಗ್ರೆಸ್ ಪಾಳೆಯದಲ್ಲಂತೂ ದೊಡ್ಡ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ಇದ್ರ ಮಧ್ಯೆ ಸಿದ್ದರಾಮಯ್ಯ ಅವರದ್ದು ಡಿನ್ನರ್ ಪಾಲಿಟಿಕ್ಸ್, ರಾಜಕೀಯ ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯ ಅವರು ಮುಂದುವರೆಸಿದ್ದಾರೆ. ಔತಣಕೂಟದ ರಾಜಕೀಯವನ್ನ ಸಿಎಂ ಶುರು ಮಾಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಸ್ಮಾಲ್ ಬ್ರೇಕ್ನ ಬಳಿಕ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಹಿಂದೆ ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್, ಜಾರ್, ಚಲುವರಾಯಸ್ವಾಮಿ, ಬೈರ್ತಿ ಇವರೆಲ್ಲರ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ ನಂತರ ಸ್ವಲ್ಪ ವೇರಿಯೇಷನ್ಸ್ ಆಗಿದ್ದನ್ನು ನೀವು ಗಮನಿಸಿದ್ರಿ ಕಾಂಗ್ರೆಸ್ ಪಾಳೆಯದಲ್ಲಿ. ಈಗ ಮತ್ತೆ ಅದೇ ರೀತಿಯ ಡಿನ್ನರ್ ಪಾಲಿಟಿಕ್ಸ್. ಈ ಬಾರಿ ತಮ್ಮ ಆಪ್ತನಿಗೆ ಡಿನ್ನರ್ ಹೊಣೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಈ ಔತಣಕೂಟಗಳನ್ನ ಮಾಡ್ತಾರೆ ಅಂತಂದ್ರೆ ಒಂದು ಲೆಕ್ಕ ನೀವು ಬರೆದಿಟ್ಕೊಂಡ್ಬಿಡಿ, ಏನೋ ಒಂದು ನಡೀತಾ ಇದೆ ಅನ್ನೋದು ಒಂದು, ಜೊತೆಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮತ್ತೊಂದು. ಹಾಗೇನೆ ಇವರು ಅಲ್ಲಿ ಮುಂದಿನ ರಣತಂತ್ರ ಏನು ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯ ಲೆಕ್ಕಾಚಾರ. ಔತಣಕೂಟ ಆಗಿ ಮನೆಯಿಂದ ಆಚೆ ಗೇಟ್ ಹತ್ರ ಬಂದು ಮನೆಗೆ ಹೋಗುವಾಗ ಮಾಧ್ಯಮಗಳ ಮುಂದೆ ಏನ್ ಹೇಳ್ತಾರೆ ಇವರು, ಏನಿಲ್ಲ ರೀ ಊಟಕ್ಕೆ ಕರೆದಿದ್ರು, ಒಳ್ಳೆ ಊಟ ಇತ್ತು, ಊಟ ಮಾಡಿದ್ವಿ, ನಮ್ಮ ಮನೆಗೆ ಹೊರಟಿದೀವಿ, ಬೇರೆ ಏನಿಲ್ಲ ನೋಡಿ, ಒಳ್ಳೆ ಊಟ ಇತ್ತು ಅಂತ ಹೇಳ್ತಾರೆ. ಆದ್ರೆ ಅಸಲಿಗೆ ಅಲ್ಲಿರೋದು ಬೇರೆ. ನವೆಂಬರ್ 7ನೇ ತಾರೀಕು ಸಿಎಂಗೆ ಕೆಎನ್ ರಾಜಣ್ಣ ಅವರು ಔತಣಕೂಟದ ಆಯೋಜನೆಯನ್ನ ಮಾಡಿದ್ದಾರೆ. ತುಮಕೂರಲ್ಲಿ ಔತಣ ಆಯೋಜನೆಯನ್ನ ಮಾಡಿರೋದು ರಾಜಣ್ಣ ಅವರು. ದೆಹಲಿಗೆ ಹೋಗೋದಕ್ಕಿಂತ ಮುಂಚೆಯೇ ಈ ಔತಣಕೂಟದ ಆಯೋಜನೆಯನ್ನ ಮಾಡಿರುವ ಹಿಂದೆ ಅಹಿಂದ ನಾಯಕರ ಶಕ್ತಿ ಪ್ರದರ್ಶನ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಮುಂದಿನ ರಾಜಕೀಯ ತಂತ್ರಗಾರಿಕೆಯ ಬಗ್ಗೆ ಇಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ. ಕೆಎನ್ ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಸಿದ್ದರಾಮಯ್ಯ, ಎಚ್ ಸಿ ಮಹದೇವಪ್ಪ ಇವರೆಲ್ಲರೂ ಸೇರಿ ಏನಾದರೂ ಒಂದು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರಾ? ಯಾಕಂದ್ರೆ ಇವರು ದೆಹಲಿಗೆ ಹೋಗ್ತಾರೆ, ಸಾಹೇಬ್ರೆ ಹಿಂಗೆ ಅಂತ ಇವರೆಲ್ಲ ತಮ್ಮ ಅಭಿಪ್ರಾಯವನ್ನು ಸಿದ್ದರಾಮಯ್ಯ ಅವರಿಗೆ ತಿಳಿಸಿ, ಸಿದ್ದರಾಮಯ್ಯ ಅವರು ಅಂತಿಮವಾಗಿ ದೆಹಲಿಗೆ ಹೋಗಿ ಅವ್ರು ಹೇಳ್ಬೇಕಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಈ ಔತಣಕೂಟ, ಅದು ರಾಜಣ್ಣ ಅವರ ಮನೆಯಲ್ಲಿ. ರಾಜಣ್ಣ ಅವರ ಮನೆಯಲ್ಲಿ ಆಗುವ ಔತಣಕೂಟಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇರುತ್ತಾ? ಡಿಕೆ ಶಿವಕುಮಾರ್ ಅವರು ಹೋಗ್ತಾರಾ?
ಇವ್ರು ಕರೀತಾರ ಅನ್ನೋದು ಮುಖ್ಯ ಅಲ್ಲಿ. ಸೊ ಇವೆಲ್ಲವೂ ಕೂಡ ಪ್ರಶ್ನೆ ಇದೆ. ನೋಡೋಣ ರಾಜಣ್ಣ ಅವರ ಮನೆಗೆ ಔತಣಕೂಟಕ್ಕೆ ಯಾರ್ಯಾರು ಬರ್ತಾರೆ, ಏನೇನ್ ಕತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಇಲ್ಲಿ ಒಬ್ಬರದು ತಂತ್ರ, ಇನ್ನೊಬ್ಬರದು ರಣತಂತ್ರ, ಕೆಲವರು ಅತಂತ್ರ. ಯಾರು ಯಾವ ಸ್ಥಾನದಲ್ಲಿ ಹೇಗೆ ಮುಂದುವರಿತಾರೆ, ಮುಂದುವರಿಯೋದಕ್ಕೆ ಏನೇನು ಮಾಡಬೇಕು, ಇವೆಲ್ಲವೂ ಕೂಡ ಈಗ ಕಾಂಗ್ರೆಸ್ ಪಾಳೆಯದಲ್ಲಂತೂ ದೊಡ್ಡ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ಇದ್ರ ಮಧ್ಯೆ ಸಿದ್ದರಾಮಯ್ಯ ಅವರದ್ದು ಡಿನ್ನರ್ ಪಾಲಿಟಿಕ್ಸ್, ರಾಜಕೀಯ ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯ ಅವರು ಮುಂದುವರೆಸಿದ್ದಾರೆ. ಔತಣಕೂಟದ ರಾಜಕೀಯವನ್ನ ಸಿಎಂ ಶುರು ಮಾಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಸ್ಮಾಲ್ ಬ್ರೇಕ್ನ ಬಳಿಕ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಹಿಂದೆ ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್, ಜಾರ್, ಚಲುವರಾಯಸ್ವಾಮಿ, ಬೈರ್ತಿ ಇವರೆಲ್ಲರ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ ನಂತರ ಸ್ವಲ್ಪ ವೇರಿಯೇಷನ್ಸ್ ಆಗಿದ್ದನ್ನ ನೀವು ಗಮನಿಸಿದ್ರಿ ಕಾಂಗ್ರೆಸ್ ಪಾಳೆಯದಲ್ಲಿ. ಈಗ ಮತ್ತೆ ಅದೇ ರೀತಿಯ ಡಿನ್ನರ್ ಪಾಲಿಟಿಕ್ಸ್. ಈ ಬಾರಿ ತಮ್ಮ ಆಪ್ತನಿಗೆ ಡಿನ್ನರ್ ಹೊಣೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಈ ಔತಣಕೂಟಗಳನ್ನ ಮಾಡ್ತಾರೆ ಅಂತಂದ್ರೆ ಒಂದು ಲೆಕ್ಕ ನೀವು ಬರೆದಿಟ್ಕೊಂಡ್ಬಿಡಿ, ಏನೋ ಒಂದು ನಡೀತಾ ಇದೆ ಅನ್ನೋದು ಒಂದು, ಜೊತೆಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮತ್ತೊಂದು. ಹಾಗೇನೆ ಇವರು ಅಲ್ಲಿ ಮುಂದಿನ ರಣತಂತ್ರ ಏನು ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯ ಲೆಕ್ಕಾಚಾರ. ಔತಣಕೂಟ ಆಗಿ ಮನೆಯಿಂದ ಆಚೆ ಗೇಟ್ ಹತ್ರ ಬಂದು ಮನೆಗೆ ಹೋಗುವಾಗ ಮಾಧ್ಯಮಗಳ ಮುಂದೆ ಏನ್ ಹೇಳ್ತಾರೆ ಇವರು, ಏನಿಲ್ಲ ರೀ ಊಟಕ್ಕೆ ಕರೆದಿದ್ರು, ಒಳ್ಳೆ ಊಟ ಇತ್ತು, ಊಟ ಮಾಡಿದ್ವಿ, ನಮ್ಮ ಮನೆಗೆ ಹೊರಟಿದೀವಿ, ಬೇರೆ ಏನಿಲ್ಲ ನೋಡಿ, ಒಳ್ಳೆ ಊಟ ಇತ್ತು ಅಂತ ಹೇಳ್ತಾರೆ. ಆದ್ರೆ ಅಸಲಿಗೆ ಅಲ್ಲಿರೋದು ಬೇರೆ. ನವೆಂಬರ್ 7ನೇ ತಾರೀಕು ಸಿಎಂಗೆ ಕೆಎನ್ ರಾಜಣ್ಣ ಅವರು ಔತಣಕೂಟದ ಆಯೋಜನೆಯನ್ನ ಮಾಡಿದ್ದಾರೆ. ತುಮಕೂರಲ್ಲಿ ಔತಣ ಆಯೋಜನೆಯನ್ನ ಮಾಡಿರೋದು ರಾಜಣ್ಣ ಅವರು. ದೆಹಲಿಗೆ ಹೋಗೋದಕ್ಕಿಂತ ಮುಂಚೆಯೇ ಈ ಔತಣಕೂಟದ ಆಯೋಜನೆಯನ್ನ ಮಾಡಿರುವ ಹಿಂದೆ ಅಹಿಂದ ನಾಯಕರ ಶಕ್ತಿ ಪ್ರದರ್ಶನ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಮುಂದಿನ ರಾಜಕೀಯ ತಂತ್ರಗಾರಿಕೆಯ ಬಗ್ಗೆ ಇಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ. ಕೆಎನ್ ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಸಿದ್ದರಾಮಯ್ಯ, ಎಚ್ ಸಿ ಮಹದೇವಪ್ಪ ಇವರೆಲ್ಲರೂ ಸೇರಿ ಏನಾದರೂ ಒಂದು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರಾ? ಯಾಕಂದ್ರೆ ಇವರು ದೆಹಲಿಗೆ ಹೋಗ್ತಾರೆ, ಸಾಹೇಬ್ರೆ ಹಿಂಗೆ ಅಂತ ಇವರೆಲ್ಲ ತಮ್ಮ ಅಭಿಪ್ರಾಯವನ್ನು ಸಿದ್ದರಾಮಯ್ಯ ಅವರು ತಿಳಿಸಿ, ಸಿದ್ದರಾಮಯ್ಯ ಅವರು ಅಂತಿಮವಾಗಿ ದೆಹಲಿಗೆ ಹೋಗಿ ಅವ್ರು ಹೇಳಬೇಕಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಈ ಔತಣಕೂಟ, ಅದು ರಾಜಣ್ಣ ಅವರ ಮನೆಯಲ್ಲಿ. ರಾಜಣ್ಣ ಅವರ ಮನೆಯಲ್ಲಿ ಆಗುವ ಔತಣಕೂಟಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇರುತ್ತಾ? ಡಿಕೆ ಶಿವಕುಮಾರ್ ಅವರು ಹೋಗ್ತಾರಾ? ಇವ್ರು ಕರೀತಾರಾ ಅನ್ನೋದು ಮುಖ್ಯ ಅಲ್ಲಿ. ಸೊ ಇವೆಲ್ಲವೂ ಕೂಡ ಪ್ರಶ್ನೆ ಇದೆ. ನೋಡೋಣ ರಾಜಣ್ಣ ಅವರ ಮನೆಗೆ ಔತಣಕೂಟಕ್ಕೆ ಯಾರ್ಯಾರು ಬರ್ತಾರೆ, ಏನೇನ್ ಕತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಇಲ್ಲಿ ಒಬ್ಬರದು ತಂತ್ರ, ಇನ್ನೊಬ್ಬರದು ರಣತಂತ್ರ, ಕೆಲವರು ಅತಂತ್ರ. ಯಾರು ಯಾವ ಸ್ಥಾನದಲ್ಲಿ ಹೇಗೆ ಮುಂದುವರಿತಾರೆ, ಮುಂದುವರಿಯೋದಕ್ಕೆ ಏನೇನು ಮಾಡಬೇಕು, ಇವೆಲ್ಲವೂ ಕೂಡ ಈಗ ಕಾಂಗ್ರೆಸ್ ಪಾಳೆಯದಲ್ಲಂತೂ ದೊಡ್ಡ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ಇದ್ರ ಮಧ್ಯೆ ಸಿದ್ದರಾಮಯ್ಯ ಅವರದ್ದು ಡಿನ್ನರ್ ಪಾಲಿಟಿಕ್ಸ್, ರಾಜಕೀಯ ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯ ಅವರು ಮುಂದುವರೆಸಿದ್ದಾರೆ. ಔತಣಕೂಟದ ರಾಜಕೀಯವನ್ನ ಸಿಎಂ ಶುರು ಮಾಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಸ್ಮಾಲ್ ಬ್ರೇಕ್ನ ಬಳಿಕ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಹಿಂದೆ ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್, ಜಾರ್, ಚಲುವರಾಯಸ್ವಾಮಿ, ಬೈರ್ತಿ ಇವರೆಲ್ಲರ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ ನಂತರ ಸ್ವಲ್ಪ ವೇರಿಯೇಷನ್ಸ್ ಆಗಿದ್ದನ್ನ ನೀವು ಗಮನಿಸಿದ್ರಿ ಕಾಂಗ್ರೆಸ್ ಪಾಳೆಯದಲ್ಲಿ. ಈಗ ಮತ್ತೆ ಅದೇ ರೀತಿಯ ಡಿನ್ನರ್ ಪಾಲಿಟಿಕ್ಸ್. ಈ ಬಾರಿ ತಮ್ಮ ಆಪ್ತನಿಗೆ ಡಿನ್ನರ್ ಹೊಣೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಈ ಔತಣಕೂಟಗಳನ್ನ ಮಾಡ್ತಾರೆ ಅಂತಂದ್ರೆ ಒಂದು ಲೆಕ್ಕ ನೀವು ಬರೆದಿಟ್ಕೊಂಡ್ಬಿಡಿ, ಏನೋ ಒಂದು ನಡೀತಾ ಇದೆ ಅನ್ನೋದು ಒಂದು, ಜೊತೆಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮತ್ತೊಂದು. ಹಾಗೇನೆ ಇವರು ಅಲ್ಲಿ ಮುಂದಿನ ರಣತಂತ್ರ ಏನು ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯ ಲೆಕ್ಕಾಚಾರ. ಔತಣಕೂಟ ಆಗಿ ಮನೆಯಿಂದ ಆಚೆ ಗೇಟ್ ಹತ್ರ ಬಂದು ಮನೆಗೆ ಹೋಗುವಾಗ ಮಾಧ್ಯಮಗಳ ಮುಂದೆ ಏನ್ ಹೇಳ್ತಾರೆ ಇವರು, ಏನಿಲ್ಲ ರೀ ಊಟಕ್ಕೆ ಕರೆದಿದ್ರು, ಒಳ್ಳೆ ಊಟ ಇತ್ತು, ಊಟ ಮಾಡಿದ್ವಿ, ನಮ್ಮ ಮನೆಗೆ ಹೊರಟಿದೀವಿ, ಬೇರೆ ಏನಿಲ್ಲ ನೋಡಿ, ಒಳ್ಳೆ ಊಟ ಇತ್ತು ಅಂತ ಹೇಳ್ತಾರೆ. ಆದ್ರೆ ಅಸಲಿಗೆ ಅಲ್ಲಿರೋದು ಬೇರೆ. ನವೆಂಬರ್ 7ನೇ ತಾರೀಕು ಸಿಎಂಗೆ ಕೆಎನ್ ರಾಜಣ್ಣ ಅವರು ಔತಣಕೂಟದ ಆಯೋಜನೆಯನ್ನ ಮಾಡಿದ್ದಾರೆ. ತುಮಕೂರಲ್ಲಿ ಔತಣ ಆಯೋಜನೆಯನ್ನ ಮಾಡಿರೋದು ರಾಜಣ್ಣ ಅವರು. ದೆಹಲಿಗೆ ಹೋಗೋದಕ್ಕಿಂತ ಮುಂಚೆಯೇ ಈ ಔತಣಕೂಟದ ಆಯೋಜನೆಯನ್ನ ಮಾಡಿರುವ ಹಿಂದೆ ಅಹಿಂದ ನಾಯಕರ ಶಕ್ತಿ ಪ್ರದರ್ಶನ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಮುಂದಿನ ರಾಜಕೀಯ ತಂತ್ರಗಾರಿಕೆಯ ಬಗ್ಗೆ ಇಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ. ಕೆಎನ್ ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಸಿದ್ದರಾಮಯ್ಯ, ಎಚ್ ಸಿ ಮಹದೇವಪ್ಪ ಇವರೆಲ್ಲರೂ ಸೇರಿ ಏನಾದರೂ ಒಂದು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರಾ? ಯಾಕಂದ್ರೆ ಇವರು ದೆಹಲಿಗೆ ಹೋಗ್ತಾರೆ, ಸಾಹೇಬ್ರೆ ಹಿಂಗೆ ಅಂತ ಇವರೆಲ್ಲ ತಮ್ಮ ಅಭಿಪ್ರಾಯವನ್ನು ಸಿದ್ದರಾಮಯ್ಯ ಅವರು ತಿಳಿಸಿ, ಸಿದ್ದರಾಮಯ್ಯ ಅವರು ಅಂತಿಮವಾಗಿ ದೆಹಲಿಗೆ ಹೋಗಿ ಅವ್ರು ಹೇಳಬೇಕಲ್ಲ ಅಲ್ಲಿ.
ಸೊ ಅದಕ್ಕೋಸ್ಕರ ಈ ಔತಣಕೂಟ, ಅದು ರಾಜಣ್ಣ ಅವರ ಮನೆಯಲ್ಲಿ. ರಾಜಣ್ಣ ಅವರ ಮನೆಯಲ್ಲಿ ಆಗುವ ಔತಣಕೂಟಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇರುತ್ತಾ? ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರಾ? ಇವ್ರು ಕರೀತಾರಾ ಅನ್ನೋದು ಮುಖ್ಯ ಅಲ್ಲಿ. ಸೊ ಇವೆಲ್ಲವೂ ಕೂಡ ಪ್ರಶ್ನೆ ಇದೆ. ನೋಡೋಣ ರಾಜಣ್ಣ ಅವರ ಮನೆಗೆ ಔತಣಕೂಟಕ್ಕೆ ಯಾರ್ಯಾರು ಬರ್ತಾರೆ, ಏನೇನ್ ಕತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್